ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ನಿಮ್ಗೆಲ್ಲರಿಗೆ ಸ್ವಾಗತ. ಒಂದನೇ ಅಪ್ಡೇಟ್ ನೋಡೋಕ್ಕಿಂತ ಮೊದಲ ಜಲ್ದಿ ವಿಡಿಯೋಕೊಂಡು ಲೈಕ್ ಮಾಡಿರಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಯಾಕೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. ಒಂದನೇ ಅಪ್ಡೇಟ್, ಮೊನ್ನೆ IPL 2024 ಶೆಡ್ಯೂಲ್ ಅನೌನ್ಸ್ಮೆಂಟ್ ಆದಾಗ ಡೆಲ್ಲಿ ಒಳಗೆ ಒಂದು ಮ್ಯಾಚಸ್ ಇದ್ದಿದ್ದಿಲ್ಲ. ಡೆಲ್ಲಿ ಮ್ಯಾಚಸ್ ಏನಿದ್ದು ಅವೆಲ್ಲ ವೈಜಾಗ್ನಾಗಿದ್ದು. ಈಗ ಬಂದಿರೋ ಅಪ್ಡೇಟ್ಸ್ ಪ್ರಕಾರ ನಾವು ಈ ಸಲ IPL ಸೀಸನ್ 17 ಒಳಗೆ ಡೆಲ್ಲಿ ಒಳಗೆ ಒಂದು ಮ್ಯಾಚಸ್ ನೋಡಂಗಿಲ್ಲ. ಯಾಕಂದ್ರೆ BCCI ಏನು ಪ್ಲ್ಯಾನ್ ಮಾಡತ್ತಿತ್ತಂದ್ರೆ, ಇಂಡಿಯನ್ ಗೌರ್ಮೆಂಟ್ದ ಸೆಂಟರ್ ಡೆಲ್ಲಿ ಆಗಿರೋದ್ರಿಂದ ಎಲೆಕ್ಷನ್ ಟೈಮಿಗೆ ಏನೇನು ಆ್ಯಕ್ಟಿವಿಟೀಸ್ ನೋಡಿದ್ರು ಅವೆಲ್ಲ ಡೆಲ್ಲಿ ಒಳಗೆ ನಡೀತಿರ್ತಾವೆ. ಅದ್ರ ಸಂಬಂಧ ಭಾಳ ಮಾಡಿ ಪ್ಲೇ ಆಫ್ಸ್ನಾಗ ಒಂದು ಮ್ಯಾಚ್ ಡೆಲ್ಲಿ ಒಳಗೆ ಅರೇಂಜ್ ಮಾಡೋ ಪ್ಲ್ಯಾನ್ ಮಾಡತ್ತೈತಿ. ಆದ್ರೆ ಈಗಂತೂ ಸದ್ಯಕ್ಕೆ ಡೆಲ್ಲಿ ಅವರಿಗೆ ಅವರ ಹೋಮ್ ಗ್ರೌಂಡ್ ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೇಕು. ಅದು ವೈಜಾಗ್ ಆಗಿರಲಿ, ವಿಶಾಖಪಟ್ಟಣಮು, ಏನು ಇಂದೋರು, ಯಾವುದಂತ ಹೇಳಿ ಟೈಮ ಹೇಳ್ತೈತಿ. ಒಂದಂತರೂ ಕನ್ಫರ್ಮ್ ಐತಿ, ಇದು ಡೆಲ್ಲಿ ಅವ್ರಿಗೆ ಒಂದು ಬ್ಯಾಡ್ ನ್ಯೂಸ್. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಏನೈತಿ ಅದು ಈ ಸಲ ಡೆಲ್ಲಿಗೆ ಸಿಗಂಗಿಲ್ಲ. ಎರಡನೇ ಅಪ್ಡೇಟ್ BCCI ಕಡೆದಿಂದ ಬರತೈತಿ. ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಇವ್ರದ್ದು BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಏನೈತಿ ಅದನ್ನೆಲ್ಲ ರದ್ದು ಮಾಡಿಬಿಟ್ಟಾರಂತ. ಯಾಕಂದ್ರೆ ರೀಸನ್ ಏನೈತೆ ಅಂದ್ರೆ, ಈಗ ರೂಲ್ಸ್ ಪ್ರಕಾರ ಅವರು ಕಾಂಟ್ರಾಕ್ಟ್ನಾಗ ಅದಾರ ಅಂದ್ರೆ ನ್ಯಾಷನಲ್ ಕ್ರಿಕೆಟ್ ಟೀಮ್ನಾಗ ಅವ್ರಿಗೆ ಜಾಗ ಸಿಗಲಿಲ್ಲ ಅಂದ್ರೆ ಅವ್ರು ಡೊಮೆಸ್ಟಿಕ್ ಕ್ರಿಕೆಟ್ ರಂಜಿ ಮ್ಯಾಚಸ್ ಇಂಥದ್ರೊಳಗೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಆದರೆ ಇವರು ರಂಜಿ ಮ್ಯಾಚಸ್ ಎಲ್ಲ ಸ್ಕಿಪ್ ಮಾಡಿ IPLನ ತಯಾರಿ ಒಳಗೆ ಬ್ಯುಸಿ ಆಗಿರೋದ್ರಿಂದ BCCI ಇವರ ಕಾಂಟ್ರಾಕ್ಟ್ ರದ್ದು ಮಾಡಿಬಿಟ್ಟೈತಿ. ಈ ಕಾಂಟ್ರಾಕ್ಟ್ ರದ್ದು ಆಗಿರೋದ್ರಿಂದ ಆ ಪ್ಲೇಯರ್ಸಿಗೆ ಏನಾರೇ ಇಂಪ್ಯಾಕ್ಟ್ ಆಗ್ತೈತಿ ಅಂತ ಹೇಳಿ ಕೇಳಿದ್ರೆ 100% ಅವ್ರಿಗೇನು ಗಂಟಾನು ಫರಕ್ ಬೀಳಂಗಿಲ್ಲ. ಯಾಕಂದ್ರೆ ಶ್ರೇಯಸ್ ಅಯ್ಯರ್ KKR ಕಡೆದಿಂದ 10 ರಿಂದ 12 ಕೋಟಿ ಸಿಗತ್ತೈತಿ. ಏನು ಇಶಾನ್ ಕಿಶನ್ ಮುಂಬೈ ಇಂಡಿಯನ್ಸ್ ಕಡೆದಿಂದ 15 ರಿಂದ 16 ಕೋಟಿ ಸಿಗತ್ತೈತಿ. BCCI ಕಾಂಟ್ರಾಕ್ಟ್ನಾಗ ಏನು ಅಮೌಂಟ್ ಇತ್ತು ಅದಕ್ಕಿಂತ ಜಾಸ್ತಿ ಪಟ್ಟು ಅಮೌಂಟ್ ಅವ್ರಿಗೆ ಇಲ್ಲಿ IPLದಿಂದ ಸಿಗತ್ತೈತೆ ಅಂದ್ರೆ ಅವ್ರಿಗೇನು ಫರಕ್ ಬೀಳಂಗಿಲ್ಲ. ಈಗ ನೋಡ್ರಿ, ಒಂದು ಜಮಾನದಾಗ ಪ್ಲೇಯರ್ಸ್ ರಂಜಿ ಮ್ಯಾಚಸ್ ಆಡ್ಬೇಕಂದ್ರೆ ಹೊಡೆದಾಡ್ತಿದ್ರು. ಯಾಕಂದ್ರೆ ರಂಜಿ ಮ್ಯಾಚಸ್ನಾಗ ಪರ್ಫಾರ್ಮೆನ್ಸ್ ಅವ್ರದ್ದು ಚಲೋ ಇತ್ತಪ್ಪ ಅಂದ್ರೆ ಇಂಡಿಯನ್ ನ್ಯಾಷನಲ್ ಟೆಸ್ಟ್ ಕ್ರಿಕೆಟ್ ಟೀಮ್ನಾಗ ಅವ್ರಿಗೆ ಜಾಗ ಸಿಗ್ತಿತ್ತು. ಆದರೆ ಈಗ ಯಾರಿಗೆ ಟೆಸ್ಟ್ ಆಡೋ ಇಂಟ್ರೆಸ್ಟೇ ಇಲ್ಲಲ್ಲ. ಇದ್ರ ಸಂಬಂಧ BCCI ಒಂದು ಸ್ಟ್ರಿಕ್ಟ್ ರೂಲ್ ಆ್ಯಕ್ಷನ್ ಎಲ್ಲ ತೊಗೋಬೇಕಾಗ್ತೈತಿ. 100% BCCIದವ್ರು ಅದನ್ನು ಮಾಡೇ ಮಾಡ್ತಾರೆ. ಮೂರನೇ ಅಪ್ಡೇಟ್, ಆ್ಯನ್ರಿಚ್ ನಾಕಿ ಅವ್ರ ಕಡೆದಿಂದ ಬರತೈತಿ. ಕಳೆದ ಒಂದು 7 ತಿಂಗಳಿಂದ ಇವರು ಕ್ರಿಕೆಟ್ದಿಂದ ದೂರ ಇದ್ರು. ಯಾಕಂದ್ರೆ ಇಂಜರ್ಡ್ ಆಗಿದ್ರು. ಮೊನ್ನೆ ನಡೆದಿದ್ದ ODI ವರ್ಲ್ಡ್ ಕಪ್ನಾಗೂ ಅವ್ರಿಗೆ ಅವ್ರು ಅನ್ಅವೈಲಬಲ್ ಮಾಡ್ಕೊಂಡಿದ್ರು ಇಂಜುರಿ ಸಂಬಂಧ. ಸೌತ್ ಆಫ್ರಿಕಾ ಕ್ರಿಕೆಟ್ ಇವರು ಇಂಜುರಿ ಮ್ಯಾಗ ಒಂದು ಕಣ್ಣಿಟ್ಟಿತ್ತು. ಮತ್ತು ಭಾಳ ಸೋರ್ಸಸ್ದಿಂದನೂ ಅಪ್ಡೇಟ್ಗಳು ಬರಾಕತ್ತಿದ್ವು. IPL ಆಡೋಕ್ಕೆ ಚಾನ್ಸ್ ಇಲ್ಲ, ಇಂಜುರಿ ಒಂದು ಸ್ವಲ್ಪ ಏನೋ ರಿಕವರ್ ಆಗೋಕ್ಕೆ ಟೈಮ್ ತೊಗೋತೈತಿ ಅಂಥೇಳಿ. ಆದರೆ ಈಗ ಬಂದಿರೋ ರಿಪೋರ್ಟ್ ಪ್ರಕಾರ ಆ್ಯನ್ರಿಚ್ ನಾಕಿ ಅವರು 100% IPL ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಫಿಟ್ ಆಗ್ತಾರೆ. IPL ಈ ಸಲ ಅವರು ಅವೈಲೇಬಲ್ ಅದಾರ ಅಂಥೇಳಿ. ಈಗ IPL ನೋಡ್ರಿ, ಒಂದು ಹಂತ ಲೀಗ್ ಐತಿ. IPL ಅನ್ನೋ ಹೆಸರು ಕೇಳಿ ಕುಂಟ್ಕೊಂತ ನಡ್ಯಾತವನು ಎದ್ದು ಓಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಯಾಕಂದ್ರೆ ಇಲ್ಲಿ ಆ್ಯನ್ರಿಚ್ ನಾಕಿ ಅವ್ರ ಜೊತೆನೂ ಹಾಗೆ ಆಗೈತಿ. ಆ್ಯನ್ರಿಚ್ ನಾಕಿ ಅವರು ಈಗ ನೋಡ್ರಿ, IPL ಏನು ಅವ್ರ ಕಾಂಟ್ರಾಕ್ಟ್ ಅಮೌಂಟ್ ಐತಿ ಅದು ಸಿಗಬೇಕಂದ್ರೆ ರೂಲ್ಸ್ ಪ್ರಕಾರ ಮಿನಿಮಮ್ ಒಂದು 2 ಮ್ಯಾಚರೇ ಆಡಬೇಕು. 2 ಮ್ಯಾಚ್ ಅವ್ರು ಆಡಲಿಲ್ಲಪ್ಪ ಅಂದ್ರೆ ಅವ್ರಿಗೆ 100% ಅಮೌಂಟ್ ಸಿಗಂಗಿಲ್ಲ. ಅದ್ರ ಸಂಬಂಧ ಆ್ಯನ್ರಿಚ್ ನಾಕಿ ಅವರು ಆಡ್ತೀನಿ ಅಂತ ಹೇಳಿ ಅಂದಿರ್ಬೋದು. ಇಲ್ಲ ಅಂದ್ರೆ ಈಗ ಮುಂದೆ ಮೆಗಾ ಆಕ್ಷನ್ ಬರೋದೈತಿ. ಅಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಇಲ್ಲಿ ಚಲೋ ಕೊಟ್ರಂದ್ರೆ ಡೆಲ್ಲಿ ಟೀಮ್ ಅವ್ರಿಗೆ ರಿಟೈನ್ ಮಾಡ್ಬೋದು. ಇಲ್ಲಾಂದ್ರೆ ಬೇರೆ ಟೀಮ್ಗಳು ಬಡದಾಡಿನೂ ತೊಗೋಬೋದು. ಇದನ್ನೆಲ್ಲ ಯೋಚನೆ ಮಾಡಿ ಈ ಸಲ ಆ್ಯನ್ರಿಚ್ ನಾಕಿ ಅವರು ಅವೈಲೇಬಲ್ ಮಾಡ್ಕೊಂಡಾರ ಅವರೇ. 4ನೇ ಅಪ್ಡೇಟ್, CSK ನ್ಯೂಜಿಲ್ಯಾಂಡರ್ಸ್ ಟ್ರಿಯೋ ಏನೈತಿ, ಡೆವಾನ್ ಕಾನ್ವೆ, ರಚಿನ್ ರವೀಂದ್ರ ಮತ್ತು ಡೈರೆಲ್ ಮಿಚೆಲ್ ಇವರು 3 ಮಂದಿನೂ ಇಂಜರ್ಡ್ ಇದ್ರು. ಆದರೆ ಈಗ ಬಂದಿರೋ ಅಪ್ಡೇಟ್ಸ್ ಪ್ರಕಾರ CSK ಟೀಮ್ ಕಡೆದಿಂದ ಬರತೈತಿ. ಈ 3 ಮಂದಿನೂ ಡೇ 1ದಿಂದ CSK ಟೀಮಿಗೆ ಅವೈಲೇಬಲ್ ಇರ್ತಾರಂತ ಹೇಳಿ. ಅಕಸ್ಮಾತ್ ಇವರು 3 ಮಂದಿ ಫಿಟ್ ಇದ್ರಪ್ಪ ಅಂದ್ರೆ ಈ ಸಲ CSKದ ಫಿಲ್ಮ್ ಸೂಪರ್ ಹಿಟ್. ಏನಂತೀರಿ? ಕಮೆಂಟ್ ಮಾಡಿರಿ. ಲಾಸ್ಟ್ 5ನೇ ಅಪ್ಡೇಟ್, RCB ರಿಲೇಟೆಡ್. RCBದು ಪ್ರಿಪ್ರೇಟ್ರಿ ಕ್ಯಾಂಪ್ ಮಾರ್ಚ್ 10ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತೈತಿ. 10ನೇ ತಾರೀಕಿನಿಂದ ಅಂದರೆ 22ನೇ ತಾರೀಕು ತನಕ ಒಂದು 12 ದಿನ ಟೈಮ್ ಇರ್ತೈತಿ. ಪ್ಲೇಯರ್ಸ್ ಎಲ್ಲೆಲ್ಲೇ ಇದ್ರೂ 10ನೇ ತಾರೀಕಿಗೆ ಬಂದು RCB ಸ್ಕ್ವಾಡಿಗೆ ಜಾಯ್ನ್ ಆಗ್ತಾರೆ. ಆಮೇಲೆ ಪ್ರಿಪರೇಟ್ರಿ ಕ್ಯಾಂಪ್, ಪ್ರಾಕ್ಟೀಸ್ ಮ್ಯಾಚಸ್ ಇವೆಲ್ಲ ನಡೀತಿರ್ತಾವೆ. ಯಾವ ಪ್ಲೇಯರ್ಸ್ ಜಾಯ್ನ್ ಆದರು, ಯಾರ್ಯಾರು ಆಗಲಿಲ್ಲ, ರೀಸನ್ ಏನು, ಪ್ರಾಕ್ಟೀಸ್ ಮ್ಯಾಚಸ್ ಹೆಂಗೆ ನಡೆದವು, ಪಿನ್ ಟು ಪಿನ್ ಅಪ್ಡೇಟ್ಸ್ ಈ ಚಾನಲ್ದಾಗ ನಿಮ್ಗೆ ಸಿಗ್ತಿರ್ತಾವೆ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಜಲ್ದಿ ಮಾಡ್ಕೊಂಬಿಟ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.